ಗ್ಯಾಸ್ ಸಿಲಿಂಡರ್ ಅಭಾವದ ನಡುವೆಯೂ ಯುಗಾದಿ ಸಂಭ್ರಮ ನಡೀತಾ ಇದೆ ಮಲ್ಲೇಶ್ವರದ ಹಳ್ಳಿ ಮನೆ ಹೋಟೆಲ್. ಹಬ್ಬ ಬಂತು ಅಂದ್ರೆ ಸಾಕು, ಹಳ್ಳಿ ಮನೆ ಹೋಟೆಲ್ ಜನರಿಂದ ತುಂಬಿ ತುಳುಕತ್ತೆ. ಯಾಕಂದ್ರೆ ಹಬ್ಬದೂಟದ ವ್ಯವಸ್ಥೆ ಇರುತ್ತೆ. ಯುಗಾದಿ ಹಬ್ಬ ಹಳ್ಳಿ ಮನೆ ಹೋಟೆಲ್ನಲ್ಲಿ ಹಬ್ಬದೂಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಾರಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹಳ್ಳಿ ಮನೆ ಹೋಟೆಲ್ನಲ್ಲಿ. ಗ್ಯಾಸ್ ಸಿಲಿಂಡರ್ ಬದಲು ಬಾಯ್ಲರ್ನಿಂದ ಅಡುಗೆ ತಯಾರಿ ನಡೀತಾ ಇದೆ. ನಾಳೆ ಹಬ್ಬಕ್ಕೆ 1,500ಕ್ಕೂ ಹೆಚ್ಚು ಜನ ಹೋಟೆಲ್ಗೆ ಬರೋ ನಿರೀಕ್ಷೆ ಇದೆ. ಹಳ್ಳಿ ಮನೆ ಹೋಟೆಲ್ ಮ್ಯಾನೇಜರ್ ಅಭಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಹಳ್ಳಿ ಮನೆ ಹೋಟೆಲ್ನಲ್ಲಿ ಸಿದ್ಧತೆ ಆಗಿದೆ. ನಾಳೆ ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಒಂದ್ ಕಡೆ ಮನೆ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಕೂಡ ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆ ಹೋಟೆಲ್ನಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ಬಂತು ಅಂತಂದ್ರೆ ಸಂಭ್ರಮ ಸಡಗರ. ಒಂದು ರೀತಿಲಿ ಏನು ಹೋಟೆಲ್ಗೆ ತಳಿರು ತೋರಣಗಳನ್ನು ಸಿಂಗಾರ ಮಾಡಿಕೊಂಡು ಯುಗಾದಿ ಹಬ್ಬವನ್ನು ಸಂಭ್ರಮ ಮಾಡೋದಕ್ಕೆ ಹಳ್ಳಿ ಸ್ಟೈಲ್ನಲ್ಲಿ ಅಂದರೆ ಗ್ರಾಮೀಣ ಸೊಗಡಿನಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಈ ಒಂದು ಹಳ್ಳಿ ಮನೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಬಾರಿ ಕೂಡ ಏನು ಗ್ಯಾಸ್ ಅಭಾವ ಇದ್ರೂ ಕೂಡ ಬರ್ತಕ್ಕಂಥ ಗ್ರಾಹಕರಿಗೆ ಏನು ಪ್ರತಿ ವರ್ಷ ಈ ಒಂದು ಹಳ್ಳಿ ಮನೆ ಹೋಟೆಲ್ನಲ್ಲಿ ಬರ್ತಾ ಇದ್ರು ಆ ಒಂದು ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಒಂದು ಸೌದೆ ಒಲೆಯನ್ನ ಪ್ರಿಪರೇಷನ್ ಮಾಡಿಕೊಂಡು ಈ ಒಂದು ಹೋಳಿಗೆಯನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಇವ್ರದ್ದು ಬೇರೆ ಬೇರೆ ಕಡೆಯಿಂದನೂ ಕೂಡ ಸೌದೆ ಒಲೆಯಲ್ಲಿ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೋಳಿಗೆಯನ್ನ ತರಿಸ್ಕೊಂಡು ಬರುವಂತಹ ಜನರಿಗೆ ಉಣಬಡಿಸೋದಕ್ಕೆ ಈಗಾಗಲೇ ಹಳ್ಳಿ ಮನೆ ಸಿದ್ಧತೆ ಪೂರ್ಣಗೊಳಿಸಿರುವಂಥದ್ದು. ಈಗಾಗಲೇ ಹಳ್ಳಿ ಮನೆ ಮುಂಭಾಗದಲ್ಲಿ ಏನು ಚಪ್ರ ತೋರಣಗಳನ್ನು ಹಾಕಿ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಮಾತನಾಡೋದಕ್ಕೆ ಹಳ್ಳಿ ಮನೆ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ. ಸರ್, ಈಗಾಗಲೇ ಈಗ ನೋಡ್ತಾ ಇರ್ಬೋದು ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಎಷ್ಟೋ ಹೋಟೆಲ್ಗಳು ಬಂದಾಗಿರುವಂಥದ್ದು. ಆದರೆ ನಾಳೆ ಯುಗಾದಿ ಹಬ್ಬ ಇದೆ, ನೀವು ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀರಿ? ಸರ್, ನಮ್ದು ಈಗ ಸದ್ಯಕ್ಕೆಲ್ಲ ಸೌದೆ ಒಲೆಯಲ್ಲಿ ನಡೀತಾ ಇದೆ. ಮತ್ತು ನಮ್ಮೊಂದು ಸೆಂಟ್ರಲ್ ಕಿಚನ್ ಇದೆ, ಅಲ್ಲಿಂದ ಬಾಯ್ಲರ್ ಸ್ಟೀಮಲ್ಲಿ ನಾವು ಐಟಮ್ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಬಡಿಸ್ತಾ ಇದ್ದೀವಿ. ಎಲ್ಲ ಬಾಯ್ಲರ್ಲೇ ಯೂಸ್ ಮಾಡ್ತಾ ಇರೋದು. ಹೋಳಿಗೆ ಎಲ್ಲ ನಮ್ಮದು ಎಲೆಕ್ಟ್ರಾನಿಕ್ ತವಾ ಹಾಕೊಂಡಿದ್ದೀವಿ, ಅಲ್ಲಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಲ್ಲೂ ಪ್ರಿಪೇರ್ ಮಾಡಿ ಬೇರೆ ಕಡೆಯಿಂದನೂ ತರ್ತಾ ಇದ್ದೀರಿ? ನಮ್ಮದೇ ಸೆಂಟ್ರಲ್ ಕಿಚನ್ ಇದೆ, ಅಲ್ಲಿಂದ ಬಾಯ್ಲರ್ ಇದರಿಂದ ಅಲ್ಲಿಂದ ಸ್ವಲ್ಪ ನಮ್ಗೆ ಬ್ಯಾಕ್ ಸಪೋರ್ಟ್ ಅಲ್ಲಿಂದ ಚೆನ್ನಾಗಿ ಸಿಗ್ತಾ ಇದೆ. ಈ ಸರಿ ಮಾಡ್ಕೊಂಡಿರುವಂಥದ್ದು ಹೇಗೆ ಸರ್ ಅಲ್ಲಿಂದ? ಹಾಂ ಸರ್, ಇದ್ರಾಗ ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಸೆಂಟ್ರಲ್ ಕಿಚನ್ ಸ್ವಲ್ಪ ಐಟಮ್ ಆಲೂಗಡ್ಡೆ ಬೇಯಿಸ್ಕೊಳ್ಳೋದೆ, ಅಲ್ಲಿ ತರಕಾರಿ ಬೇಯಿಸ್ಕೊಳ್ಳೋದು ಅಲ್ಲಿಂದ ಬರುತ್ತೆ. ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಡೋ ರೀತಿ ಆ ಥರ ಎಲ್ಲ ನಮ್ಗೆ ಬ್ಯಾಕ್ ಸಪೋರ್ಟ್ ಅಲ್ಲಿಂದ ಸಿಗ್ತಾ ಇದೆ. ಎಷ್ಟು ಜನ ಗ್ರಾಹಕರು ಬರ್ತಾ ಇದೆ ಸರ್? ಅದರಲ್ಲೂ ಕೂಡ ಯುಗಾದಿ ಹಬ್ಬ ಅಂತಂದ್ರೆ ನೀವು ಹಳ್ಳಿ ಮನೆಗೆ ಫೇಮಸ್ಸು, ಸಾಕಷ್ಟು ಒಂದು ರೀತಿ ಹಬ್ಬದ ಶೈಲಿಯಲ್ಲಿ ಮಾಡ್ತಾ ಇದ್ರಿ. ಪ್ರತಿ ವರ್ಷಕ್ಕೆ ಎಷ್ಟು ಜನ ಬರ್ತಾ ಇದ್ರು? ಈ ವರ್ಷ ಎಷ್ಟು ನಿರೀಕ್ಷೆ ಮಾಡಿದೆ? ಯಾಕಂತಂದ್ರೆ ಇದೊಂದು ಅಭಾವ ಆಗಿದೆ, ಗ್ಯಾಸ್ ಸಿಗುತ್ತಾ ಸಿಗೋಲ್ಲ, ಗ್ರಾಹಕರು ಬರ್ತಾರೋ ಬರಲ್ವೋ? ಸರ್, ಮಾಮೂಲಿ ಅವರು 1200 1,500 ಹೋಗುತ್ತೆ, ಅದೇ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ಅದೇ ಥರ ಪ್ಲಾನಿಂಗು ಮಾಡ್ತಾ ಇದ್ದೀವಿ ಆಲ್ರೆಡಿ. ಎಷ್ಟೋ ಹೋಟೆಲ್ಗಳಲ್ಲಿ ಈಗ ಪ್ರತಿನಿತ್ಯ ಕೂಡ ಗ್ಯಾಸ್ ಸಿಲಿಂಡರ್ಗಳು ಮೆನು ಕಡಿತ ಮಾಡಿರೋದ್ರಿಂದ ಗ್ರಾಹಕರು ಹೋಗ್ತಾ ಇಲ್ಲ. ಹೀಗಾಗಿ ಕಳೆದ 5-6 ದಿನಗಳಿಂದ ನಿಮ್ಮ ಹೋಟೆಲ್ಗೆ ಹೇಗೆ ಜನ ಬರ್ತಾ ಇದ್ದಾರೆ, ಹೇಗೆ? ಹಾಂ ಸರ್, ನಮ್ಮಲ್ಲೂ ಸ್ವಲ್ಪ ಐಟಮ್ ಕಮ್ಮಿ ಆಗಿದೆ, ಕಮ್ಮಿ ಮಾಡಿದ್ದೀವಿ ನಾವು. ಅದು ಬಿಟ್ಟರೆ ಕಸ್ಟಮರ್ ಮಾಮೂಲಿ ಇದ್ದಾರೆ. ಈಗ ಸೌದೆ ಒಲೆಯಲ್ಲಿ ಪ್ರಿಪರೇಷನ್ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೀವಿ? ಹೌದೌದು, ಖಂಡಿತ. ನೋಡ್ತಾ ಇದ್ದೀರಿ ಈಗ ಆಲ್ರೆಡಿ ಇದು ಹೋಳಿಗೆ ನೈಟೆಲ್ಲ ಮಾಡಿದ್ದಾರೆ, ಈಗ ದೋಸೆ ರೆಡಿ ಮಾಡ್ತಾ ಇದ್ದೀವಿ. ಆ ಥರ ಕಾಫಿ ಟೀಗೆಲ್ಲ ಎಲೆಕ್ಟ್ರಾನಿಕ್ ಇದು ಹಾಕಿದ್ದೀವಿ. ಒಳ್ಳೆ ತವಾನು ಅಷ್ಟೇ ಎಲೆಕ್ಟ್ರಾನಿಕ್ ಸ್ಟವ್ ಬಂದು ಪೂರಿ ಆ ಥರ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.